ತೆಗೆದಿ ಬೈಬಲ್ ಓಪನ್ ಮಾಡ್ಕೊಳ್ಳಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ, ರೆವಲ್ಯೂಷನ್ ಚಾಪ್ಟರ್ 3. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7-13. ರೆವಲ್ಯೂಷನ್ ಚಾಪ್ಟರ್ 3 7-30. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7-13, 7-13. ಫಿಲಿಪ್ಪಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಫಿಲಂತಿಲ್ಪಿಯ ಒಂದು ನಿಮಿಷ. ಫಿಲಂತಿಲ್ಪಿಯ ಅಂದ್ರೆ ಅರ್ಥ ಕೆಲವು ಬರೆದುಕೊಳ್ಳಿ. ಫಿಲಂತಿಲ್ಪಿಯ ಅಂದ್ರೆ ಸಹೋದರರ ಸ್ನೇಹ ಚರ್ಚ್. ಫಿಲಂತಿಲ್ಪಿಯ ಚರ್ಚ್ ಅಂದ್ರೆ ಏನರ್ಥ? ಸಹೋದರರ ಸ್ನೇಹ ಚರ್ಚ್. ನೀವು ಹಂಗಿದ್ದೀರಾ? ಚರ್ಚ್. ಈ ಫಿಲಂತಿಲ್ಪಿಯ ಅಂದ್ರೆ ಅರ್ಥ ಏನಂದ್ರೆ ಸಹೋದರರ ಸ್ನೇಹ ಸಭೆ, ಚರ್ಚ್. ಹಂಗಿದೆಯಾ ಸಭೆಗಳಿಗೆ ಗೊತ್ತು? ಮನಸ್ಸು ತಗೊಳ್ಳಿ. ಕಿವಿ ಉಳ್ಳವನು ಮತ್ತೆ ನೋಡ್ಕೊ, ಚೆನ್ನಾಗಿ ನೋಡು. ಇಷ್ಟು ವಾಕ್ಯಗಳು ಕೇಳ್ತಾ ಇದೆಯಾ? ನೀನ್ ಹಂಗಿದೀಯಾ? ಸಹೋದರ ಸ್ನೇಹ ನಿನ್ನ ಹತ್ರ ಇದೆಯಾ? ಎಲ್ಲರ ಹತ್ರ ಒಂದೇ ಈಕ್ವಲ್ ಆಗಿದೆಯಾ? ಭೇದ ಭಾವ ಇದೆಯಾ? ಕೋಪ ತಾಪಗಳಿದೆಯಾ? ಮನಸ್ತಾಪಗಳಿದೆಯಾ? ಬೇಸರಿಕೆ ಇದೆಯಾ? ಒಂದು ಪದದಲ್ಲೇ ತುಂಬಾ ಅರ್ಥ ಇದೆ. ಫಿಲಂತಿಲ್ಪಿ ಅಂದ್ರೆ ಏನು? ಎಲ್ಲರೂ ಮಾತಾಡ್ಬೇಕು. ಫಿಲಂತಿಲ್ಪಿ ಅಂದ್ರೆ ಏನು? ಸಹೋದರರ ಸ್ನೇಹ ಚರ್ಚ್. ಇವತ್ತು ಹಂಗಿದೆಯಾ? ಚರ್ಚ್ಗಳಲ್ಲಿ ಭೇದಗಳು, ಭಾವಗಳು, ಗಲಾಟೆಗಳು, ಆಮೇಲೆ ಬೇಸಿಕೆಗಳು, ವ್ಯವಹಾರಗಳು. ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಆ ಚರ್ಚ್ ನೋಡಿದ್ರೆ ಈ ಚರ್ಚ್ಗಾಗಲ್ಲ, ಆ ಪಾಸ್ಟ್ ನೋಡಿದ್ರೆ ಈ ಪಾಸ್ಟ್ಗಾಗಲ್ಲ. ಹಿಂಗಿದೆಯಾ ಇವತ್ತು? ಸ್ನೇಹ ಬಾಂಧವ್ಯ ಇಟ್ಕೊಂಡಿದ್ಯಾ ನೀನು? ನಿನಗೆ ಇಲ್ಲಿ ಕೂತಿರೋ ಯೂಟ್ಯೂಬ್ ಅಲ್ಲಿ ಕೇಳೋ ನೀನು ಕೂಡ ಸಹೋದರ ಸ್ನೇಹ ನಿನ್ನ ಹತ್ರ ಇದೆಯಾ? ಸ್ನೇಹ ಬಾಂಧವ್ಯದಿಂದ ನೀನು ತುಂಬಿದೀಯಾ? ಚರ್ಚವ್ರ ಹತ್ರ, ನೀನೆಲ್ಲರ ಹತ್ರ, ಬೇರೆ ಚರ್ಚವ್ರ ಹತ್ರ, ನಮ್ಮ ಚರ್ಚವ್ರ ಹತ್ರ ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಅಕ್ಕ ತಂಗಿ, ಅಣ್ಣ ತಮ್ಮ ಒಂದು ಸಂಬಂಧ ನಿನಗಿರ್ಬೇಕು. ಆ ಸಹೋದರ ಸ್ನೇಹ ಇದೆಯಾ? ಇಲ್ಲ ಅಂದ್ರೆ ಇವತ್ತಿಂದ ಪ್ರತಿಯೊಬ್ಬರ ಹತ್ರ ಅಕ್ಕ ತಮ್ಮ ಅಣ್ಣ ತಂಗಿ ತರ ನೀನಿರ್ಬೇಕು. ಎಲ್ಲರ ಹತ್ರ ಚಿಕ್ಕವ್ರಿಗೆಲ್ಲ ಅಕ್ಕ ಆಗಿರ್ಬೇಕು, ಚಿಕ್ಕ ಹುಡುಗರಿಗೆಲ್ಲ ನಿನ್ನ ಅಕ್ಕ ಆಗಿರ್ಬೇಕು, ಚಿಕ್ಕ ಹುಡುಗಿರಿಗೆಲ್ಲ ನಿನ್ನ ಅಕ್ಕ ಆಗಿರ್ಬೇಕು, ನಿನಗಿಂತ ದೊಡ್ಡವ್ರಿಗೆಲ್ಲ ನಿನ್ನ ತಂಗಿ ಆಗಿರ್ಬೇಕು. ಗಂಡಸರು ಹೆಂಗಸರು, ಸಿಸ್ಟರ್ಸು ಬ್ರದರ್ಸು. ಆಮೇಲೆ ಚರ್ಚಸ್ಗೂ ಅರ್ಥ ಇದೆ. ಸ್ಮರಣ ಅಂದ್ರೆ ಏನು? ಸ್ಮರಣ ಕೂಡ ಅರ್ಥ ಇದೆ, ಹೇಳ್ಕೊಟ್ಟಿದ್ದೀನಿ. ಸ್ಮರಣ ಅಂದ್ರೆ ಏನು? ಮತ್ತೆ ಹೆಂಗೆ ನಿಮ್ಗೆ ಆಗ್ತಾ ಇರ್ತದೆ? ಹೋಗ್ಲಿ. 2 ವಾರ ಹಿಂದೆ ಸಾರ್ದೀಸ್ ಸಭೆ, 5ನೇ ಸಭೆ ಯಾವ್ದು ನೋಡ್ಕೊಳ್ಳಿ. ಆ ಸಾರ್ದೀಸ್ ಸಭೆ ಅಂದ್ರೆ ಏನಂತ ಹೇಳ್ಕೊಟ್ಟೆ? ಎಷ್ಟೇ ವಚನ? 3:1 ಸಾರ್ದೀಸ್ ಸಭೆಯ ದೂತನಿಗೆ ಬರೆಯಂತಿದೆಯಾ? ಸಾರ್ದೀಸ್ ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ? ಸತ್ತು ಹೋಗಿರೋ ಚರ್ಚ್. ಏನ್ ಚರ್ಚು? ಸತ್ತು ಹೋಗಿರೋ ಚರ್ಚ್. ಸಾರ್ದೀಸ್ ಅಂದ್ರೆ ಅರ್ಥ ಅದೇ, ಸತ್ತು ಹೋಗಿರೋ ಸಭೆ. ಮತ್ತೆಷ್ಟು ಚರ್ಚ್ಗಳಲ್ಲಿ ಜೀವ ಇದೆ? ಮತ್ತೆಷ್ಟು ಚರ್ಚ್ಗಳಲ್ಲಿ ವಾಕ್ಯದಲ್ಲಿ ಜೀವ ಇದೆ? ಮತ್ತೆಷ್ಟು ಬೋಧಕರಲ್ಲಿ ಜೀವ ಇದೆ? ಇಲ್ಲ. ಸಭೆ ಸತ್ತೋಗುತ್ತೆ. ದೇವರ ವಾಕ್ಯದಲ್ಲಿ ಜೀವ ಇದೆ, ಸತ್ತೋಗುತ್ತೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಪದದ ಅರ್ಥ ಇನ್ನೊಂದಿದೆ, ಸಹೋದರ. ಆಮೇಲೆ ಈ ಫಿಲಂತಿಲ್ಪಿಯ ಸಭೆ ಕೊರತೆ ಇಲ್ಲದ ಸಭೆ, ಮಿಸ್ಟೇಕ್ ಇಲ್ದಿರೋ ಸಭೆ. ಏನ್ ಸಭೆ? ಮಿಸ್ಟೇಕೇ ಇಲ್ಲ, ಕೊರತೆನೇ ಇಲ್ಲ. ದೇವರು ಎಫೆಸ ಸಭೆಯನ್ನ ಏನಂತ ಬೈತಾನೆ? ನೀನು ಮೊದಲನೇ ಪ್ರೀತಿಯಲ್ಲಿ ಬಿದ್ದೋಗಿದೀಯ. ಪೆರ್ಗಮ ಸಭೆನ ಏನಂತ ಬೈತಾನೆ ದೇವರು? ನೀನು ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿಂತಾ ಇದೀಯಾ, ನಿಕಲಾಯಿತರ ಬೋಧನೆಯನ್ನ ಕೇಳ್ತಾ ಇದೀಯಾ, ಬಿಲಾಮನ ಬೋಧನೆಯನ್ನ ಕೇಳ್ತಾ ಇದೀಯಾ ಅಂತ ಬೈದ. ನೆಕ್ಸ್ಟ್ ಚರ್ಚ್ ಏನನ್ನ ಬೈತಾನೆ? ದುವತ್ತೈದಲ್ಲಿರುವ ಸಭೆಯನ್ನ
ನೀನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ತಿನ್ಬೋದು ಅಂತ ನನ್ನ ದಾಸರಿಗೆ ಬೋಧಿಸ್ತಾ ಇದೆಯಾ? ವ್ಯಭಚಾರ ಮಾಡ್ಬೋದು ಅಂತ ಬೋಧಿಸ್ತಾ ಇದೆಯಾ ಅಂತ ಬೈದ. ಸಾರ್ದಿಸ್ ಸಭೆನ ಏನಂತ ಬೈದ ದೇವರು? ಸಾರ್ದಿಸ್ ಸಭೆ ತಪ್ಪೇನು? ಸತ್ತವನಾಗಿದ್ದೀಯ ನೀನು, ಉಳಿದಿರೋದನ್ನ ಸಾಯೋಗಿರೋದನ್ನ ಬದುಕಿಸು. ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಕಡೆಯ ಕೃತ್ಯಗಳು ಚೆನ್ನಾಗಿರ್ಲಿ. ಆದ್ರೆ ಸ್ಫುರ್ಣ ಸಭೆ, ಎರಡನೇ ಸಭೆ, ಸ್ಫುರ್ಣ ಸಭೆಯಲ್ಲಿ ಮಿಸ್ಟೇಕೇ ಇಲ್ಲ. ಸ್ಫುರ್ಣ ಸಭೆಯನ್ನು ದೇವರು ಭಯಲ್ಲ. ಫಿಲಿಂದಿಲ್ಪೆ ಸಭೆಯನ್ನು ಕೂಡ ದೇವರು ಭಯಲ್ಲ. ಫಿಲಿಂದಿಲ್ಪೆ ಸಭೆಯಲ್ಲಿ, ಸ್ಫುರ್ಣ ಸಭೆಯಲ್ಲಿ ಮಿಸ್ಟೇಕ್ ಇಲ್ಲ. ಆಮೆನ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ಈ ಎರಡು ಚರ್ಚಲ್ಲಿ ಮಿಸ್ಟೇಕ್ ಇಲ್ಲ. ಇವತ್ತು ನೀನು ನಾನು ಹಂಗಿರ್ಬೇಕು, ಎಲ್ಲಾ ಚರ್ಚ್ ಹಂಗಿರ್ಬೇಕು. ನಾವು ತಪ್ಪು, ಪಾಪ, ಅನ್ಯಾಯ, ಅಕ್ರಮ, ಅನೀತಿ, ಅಸೌಖ್ಯ, ಮೋಸ, ವಂಚನೆ, ಪಾಪ ನಮ್ಮಲ್ಲಿ ಸಿಗಬಾರ್ದು. ದೇವರಿಗಾಗ್ಲಿ, ಪಿಸಾಚಿಗಾಗ್ಲಿ, ಮನುಷ್ಯರಿಗಾಗ್ಲಿ ನಮ್ಮಲ್ಲಿ ಯಾವುದೇ ಪಾಪ ಅನ್ಯಾಯ ಸಿಗದಿರಂಗೆ ನಾವು ನಮ್ಮನ್ನ ದೇವರು ಏನ್ರಲ್ಲಿ ಬೈದಿರಂಗೆ ನಮ್ಮನ್ನ ಕಾಪಾಡ್ಕೋಬೇಕು. ಅದರಲ್ಲಿ ಒಂದು ಫಿಲಿಂದಿಲ್ಪಿಯ ಸಭೆ. ಕಂಟಿನ್ಯೂ ಮಾಡಿ. ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು. ಕರೆಕ್ಟ್ ಆಗೋದಪ್ಪ. ದಾವೀದನ ಬೀಗದ ಕೈಯುಳ್ಳವನು ಯಾರು? ಕಂಟಿನ್ಯೂ ಮಾಡಪ್ಪ, ಯಾರು ಮುಚ್ಚಕೂಡದಂತೆ ತೆರೆಯುವವನು. ಓಡಾಡಲ್ಲ. ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ಒಂದು ನಿಮಿಷ, ಯೇಸು ಕ್ರಿಸ್ತನ ಶಕ್ತಿ ಎಂತದಂತಿಲ್ಲಿದೆ. ಸತ್ಯವಂತನು, ಪರಿಶುದ್ಧನು, ದಾವಿದ ಬೀಗದ ಕೈಯುಳ್ಳವನು, ಯಾರು ಮುಚ್ಚದಂತೆ ತೆರೆಯುವವನು, ಯಾರು ತೆರೆಯದಂತ ಬಾಗಿಲನ್ನು ನಿನಗೆ ತೆರೆಯುವವನು. ನೋಡಿ ಎಷ್ಟು ಶಕ್ತಿ ಇದೆ. ಏಸಯ್ಯ ನಿನಗೆ ಬಾಗಿಲು ತೆರೆದು ಬಿಟ್ರೆ ಆರೋಗ್ಯದ ಬಾಗಿಲು, ಕೃಪೆಯ ಬಾಗಿಲು, ರಕ್ಷಣೆಯ ಬಾಗಿಲು, ಸಮಾಧಾನದ ಬಾಗಿಲು, ಸಂತೋಷದ ಬಾಗಿಲು, ಆಮೇಲೆ ಆದಾಯದ ಬಾಗಿಲು, ಸಂತಾನದ ಬಾಗಿಲು, ಆತ್ಮಗಳ ಬಾಗಿಲು, ಸೇವೆಯಲ್ಲಿ ಬಾಗಿಲು ನಿನಗೆ ತೆರೆದು ಬಿಟ್ರೆ ಅದನ್ನು ಯಾರು ಮುಚ್ಚಕ್ಕಾಗಲ್ಲ. ಹಲ್ಲೆಲೂಯಾ. ನಿನ್ನನ್ನು ದೇವರ ಆಶೀರ್ವಾದ ಮಾಡಿಬಿಟ್ರೆ ಯಾರು ಶಾಪ ಕೂಡ ಕೊಡಕ್ಕಾಗಲ್ಲ. ನನಗೆ ಯಾರನ್ನ ಶಾಪ ಕೊಟ್ರೆ ಭಯನೇ ಪಡಲ್ಲ. ನಮ್ಮ ಚರ್ಚಲ್ಲಿ ಕೂಡ ಕೆಲವರು ಫೋನ್ ಮಾಡ್ತಾರೆ, ಅಯ್ಯೋ ನಮ್ಮ ಅತ್ತೆ ಹಿಂಗೆ ಮಾತಾಡಿದ್ರು ಬ್ರದರ್, ಪಾಸ್ಟರ್ ಅವ್ರು ಹಿಂಗೆ ಅಂದ್ಬಿಟ್ರು, ಅವ್ರು ಈ ತರ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಒಂಬತ್ತು ಹಿಂಗೆ ಮಾಡಿಬಿಟ್ರು, ದೃಷ್ಟಿ ತೆಗೆದ್ಬಿಟ್ರು. ನಾನಂತೂ ಭಯನೇ ಪಡೋದಿಲ್ಲ. ಯಾಕೆ? ನಮ್ಮ ಮುಂದೆ ಬಾಗಿಲು ತೆರೆದಿರೋರು, ನಮಗೆ ಬಾಗಿಲು ತೆರೆದಿರೋರು ಏಸಯ್ಯ. ಯಾರು ನಮ್ಮ ಬಿಸ್ನೆಸ್ನ, ನಮ್ಮ ಮನೇನ, ನಮ್ಮ ಸಂಬಂಧನ ಯಾರು ಹೊಡೆಯಕ್ಕಾಗಲ್ಲ. ಹಲ್ಲೆಲೂಯಾ. ಯಾರು ಬಾಗಿಲು ತೆರೆದಿರೋದು? ಜೀಸಸ್, ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನು ನಿನಗಂತ ಬಾಗಿಲು ತೆರೆದು ಬಿಡ್ತಾನಂತೆ, ಯಾರು ಮುಚ್ಚಕ್ಕಾಗಲ್ಲ. ನೋಡು, ಎಂತ ದೇವರು ನೀನು ನಂಬಿರೋ, ಆರಾಧಿಸೋ, ಸುಲಿಸೋ, ಘನಪಡಿಸೋ, ಆರಿಸ್ಕೊಂಡಿರೋ ನಿನ್ನ ದೇವರು ಎಂತವನು ಅಂತ ನೋಡು. ಕಂಟಿನ್ಯೂ ಮಾಡು. ಆಮೇಲೆ ನಿನ್ನ ಒಂದು ನಿಮಿಷ ನಿಮ್ಗೊಂದು ಹೇಳ್ಕೊಡ್ತೀನಿ, ಒಂದು ಪ್ರೇಯರು. ಏನ್ ಪ್ರೇಯರ್ ಅಂದ್ರೆ, ಒಂದು ಲೈನ್ ಪ್ರೇಯರ್. ದೇವ್ರೆ, ನನಗಂತ ಯಾರು ತೆರೆದಿರೋ ಬಾಗಿಲನ್ನು ತೆರೆಯಪ್ಪ, ಯಾರು ಮುಚ್ಚದಿರೋ ಬಾಗಿಲನ್ನು ನನಗೆ ಮುಚ್ಚಪ್ಪ. ಈಗ ನಿಮ್ಗೆ ವಾಕ್ಯ ಸಿಗ್ತದ ಆಧಾರ. ಯಾರು ತೆರೆದಿರೋ ಬಾಗಿಲು ನನಗೆ ತೆರಿ, ನೀನ್ ಅಂತ ದೇವರು. ಯಾರು ಮುಚ್ಚದಿರೋ ಬಾಗಿಲನ್ನು ನನಗೆ ತೆರಿದೇವೆ. ಎರಡೇ ಲೈನ್. ಆಮೇಲೆ ಅದು ಆರೋಗ್ಯದ ಬಾಗಿಲು, ರಕ್ಷಣೆ ಬಾಗಿಲು, ಕೃಪೆಯ ಬಾಗಿಲು, ಸಂತಾನದ ಬಾಗಿಲು, ಸಮಾಧಾನ ಬಾಗಿಲು, ಆದಾಯ ಬಾಗಿಲು, ಬಿಸ್ನೆಸ್ ಬಾಗಿಲು, ಕಸ್ಟಮರ್ ಬಾಗಿಲು, ಸಂತೋಷದ ಬಾಗಿಲು. ಆಮೇಲೆ ಏನನ್ನಾಗಿ ಏಸಯ್ಯ ತೆರೀತಾನೆ. ಪರಲೋಕದ ಬಾಗಿಲು ಬೇರೆ ಗೊತ್ತಾ? ನಮಗೆ ಪರಲೋಕದ ಬಾಗಿಲು ಯಾರು ತೆರೆಯೋದು? ಪರಲೋಕದ ಬೀಗ ಯಾರ ಕೈಯಲ್ಲಿ ಇರೋದು? ಭೂಲೋಕದಲ್ಲಿಯೋ ಪರಲೋಕದ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟದೆ.
ಪಾತಾಳದ ಮರಣದ ಬೀಗದ ಕೈಗಳು ನನ್ನ ಹತ್ರ ಇದೆ. ಇನ್ನು ಬೇಜನ್ ಬೀಗದ ಕೈಗಳಿದೆ. ಆಮೇನ್. ಸೈತಾನ ಕಟ್ಟಿ ಹಾಕೋ ಬೀಗದ ಕೈ ಬೇರೆ ಇದೆ. ಅದೋ ಲೋಕದ ಬೀಗದ ಕೈ ಬೇರೆ ಇದೆ. ನರಕದ ಬೀಗದ ಕೈ ಇದೆ. ಯೇಸು ಆಮೇಲೆ ಬೇಜನ್ ಬೀಗದ ಕೈಗಳೈತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ. ನಿನ್ನ ಕೃತ್ಯಗಳನ್ನು ನೀನು ಜೋರಾಗಪ್ಪ ಬಲ್ಲೆನು. ವಾಕ್ಯ ಕೇಳಬೇಕು. ಕೊಂಚವಾಗಿದ್ದರು ಕರೆಕ್ಟಾಗಿ ಸೇರಿದವನಲ್ಲವೆಂದು. ಒಂದು ನಿಮಿಷ. ನಿನ್ನ ಕೃತ್ಯಗಳು ನನಗೆ ಗೊತ್ತು, ನಿನ್ನ ಹೃದಯ ನನಗೆ ಗೊತ್ತು, ನಿನ್ನ ಕಾರ್ಯಗಳು ನನಗೆ ಗೊತ್ತು, ನಿನ್ನ ಸಂತೋಷ ನನಗೆ ಗೊತ್ತು, ನಿನ್ನ ಜೀವಿತ ನನಗೆ ಗೊತ್ತು, ನಿನ್ನ ನಂಬಿಕೆ ನನಗೆ ಗೊತ್ತು, ನಿನ್ನ ಯಥಾರ್ಥತ್ವ ನನಗೆ ಗೊತ್ತು. ಆಮೇಲೆ ನಾನು ನಿನ್ನ ಏನನ್ನಲ್ಲ ಅಲ್ಲ ಅಂತ ನಾನು ಹೇಳಲ್ಲ. ನನಗೆ ನೀನು ಗೊತ್ತಿಲ್ಲ ಅಂತ ಹೇಳಲ್ಲ. ಓದಿ ಅದಲ್ಲೇ ಇಟ್ಕೊಂಡು, ಅಲ್ಲೇ ಇಟ್ಕೊಂಡು ಮತ್ತ 25:12 ಓದಿ. ಏನ್ ಹೇಳ್ಬಿಟ್ಟ? 5 ಮಂದಿ ಕನ್ಯೆಯರು ಏನ್ ಹೇಳ್ಬಿಟ್ಟ? ಮಾತಾಡಿ. ಏನ್ ಹೇಳ್ಬಿಟ್ಟ? ನನಗೆ ನೀನು ಗೊತ್ತಿಲ್ಲ. ಬಟ್ ಇಲ್ಲಿ ಫಿಲದೆಲ್ಫಿಯ ಸಭೆಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ. ನಾನು ನನಗೆ ಗೊತ್ತು, ನೀನು ನನ್ನ ಮಗನ್, ನೀನು ನನ್ನ ಮಗನ್, ನೀನು ನನ್ನ ಸಭೆಗಿತ್ತಿ, ಮೊದಲಿಗಿತ್ತಿ ಸಭೆ ನೀನು. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ವಾಕ್ಯ ಹೇಳ್ತೇನೆ, ನಾನು ನಿನಗೆ ಗೊತ್ತಿಲ್ಲ ಅಂತ ಹೇಳಲ್ಲ. ನೋಡ್ದಾ, ನಾವ್ ಯಾರು ಗೊತ್ತಿಲ್ಲ ಅಂದ್ರೆ ಯಾರು ಗೊತ್ತಿರ್ಬೇಕು. ನಿನ್ನ ಎಷ್ಟೋ ಜನ ಏನಂತ ಬಿಡ್ತಾರೆ, ಒಂದ್ಸಾರಿ ಒಳ ಹೋಗಿದ ಅಕ್ಕ ತಂಗಿ ಕೂಡ, ತಂದೆ ತಾಯಿ ಕೂಡ, ನೀನ್ ಯಾರೋ ನನ್ಗೆ ಗೊತ್ತಿಲ್ಲ ಹೋಗು. ಆಮೇಲೆ ಒಂದ್ಸಾರಿ ಒಂದು ಅಣ್ಣ ಜಮೀನ್ ಮಾಡಿದ್ರು. ತಂಗಿಗೆ ಹೋಗಿ ಏನೋ ನನಗೆ ಏನನ್ನ ಕೊಡೋಣ ಅಂದ್ರು, ಕೊಡಲ್ಲ ಅಂದ್ರು. ನೀನು ಹೆಣ್ಮಗು ತಾನೇ ಹೋಗಂದ್ರು. ಸರಿ 5 ಲಕ್ಷ ಸಾಲ ಕೊಡಂದ್ರು. ಆಮೇಲೆ ಬೇಡ 5 ಲಕ್ಷ ಕೊಡ್ತೀನಿ, ನೀನು ಯಾವತ್ತು ನಮ್ಮ ಮನೆಗೆ ಬರಬಾರ್ದು. ಅದರಂತ ಏನು, ನೀನು ನನಗೆ ಗೊತ್ತಿಲ್ಲ, ನನಗೂ ನಿನಗೆ ಸಂಬಂಧ ಇಲ್ಲ. ತುಂಬಾ ಜನ ಹೇಳ್ಬಿಡ್ತಾರೆ. ಪರವಾಗಿ ಈ ಲೋಕದಲ್ಲಿ ನಿನ್ನ ಒಂದ್ಸಾರಿ ಗಂಡ ಕೂಡ ಅಂದ್ಬಿಡ್ತಾನೆ, ಹೆಂಡತಿ ಕೂಡ ಅಂದ್ಬಿಡ್ತಾರೆ, ಗೆಡಾವ್ ಅಂದ್ಬಿಡ್ತಾರೆ, ಆಚೆ ಹೋಗೋದು ಬಿಡ್ತಾರೆ, ಗೊತ್ತಿಲ್ಲ ಅಂದ್ಬಿಡ್ತಾರೆ, ನಿನಗೂ ನನಗೆ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ. ನನ್ನ ದಾರಿ ನಂದು, ನಿನ್ನ ದಾರಿ ನಿನ್ನ. ಏಸೆ ಏನಂತ ಇದ್ದಾನೆ, ನೀನು ನನಗೆ ಗೊತ್ತು, ನೀನು ನನ್ನ ಹೃದಯದಲ್ಲಿ ಇದ್ದೀಯ, ನಾನು ನಿನ್ನ ಅನಾಥನಾಗಿ ಬಿಡಲ್ಲ. ಆಮೇಲೆ ಕಂಟಿನ್ಯೂ ಮಾಡಿ. ನೋಡಿ ತಿರ್ಗಾ ಬಾಗಿಲ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೀಸಸ್. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೀನಿ. ಹಲ್ಲೆಲೂಯಾ. ಧೈರ್ಯ ತಗೊಳ್ಳಿ. ಆರೋಗ್ಯ ಇರ್ಬೋದು, ಅದರಲ್ಲಿ ಸಮಾಧಾನ ಇರ್ಬೋದು, ಸಂತೋಷ ಇರ್ಬೋದು, ಧೈರ್ಯ ಇರ್ಬೋದು, ಆದಾಯ ಬಾಗಿಲಿರ್ಬೋದು, ಕೃಪೆಯ ಬಾಗಿಲಿರ್ಬೋದು. ನಿಮ್ಮ ಮನೆಯವರು ಯಾರನ್ನ ರಕ್ಷಣೆ ಹೊಂದಿಲ್ಲ ಅಂದ್ರೆ ಅವ್ರ ರಕ್ಷಣೆ ಬರೋದಿರ್ಬೋದು. ನಿನ್ ಮುಂದ್ಗಡೆ ಒಂದು ಬಾಗಿಲನ್ನು ತೆರೆದಿದ್ದೀನಿ. ಆಮೇಲೆ ಯಾರು ಮುಚ್ಚಕ್ಕಾಗಲ್ಲ. ಅಲ್ಲಿ ಎಲ್ಲಾರು ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ. ಏನ್ ಥ್ಯಾಂಕ್ ಯು ಜೀಸಸ್ ಹೇಳ್ತಾರೆ ಹೇಳು. ಆತ ನಮಗಾಗಿ ಬಾಗಿಲು ತೆರೆದ್ಬಿಟ್ರೆ ಯಾರು ಮುಚ್ಚಕ್ಕಾಗಲ್ಲ ಅಂತ. ನೋಡ್ದ, ನಿನ್ನ ಆಶೀರ್ವಾದ ಯಾರು ಹೊಡ್ಕೊಳಕ್ಕಾಗಲ್ಲ, ನಿಮ್ಗೆ ಯಾರು ಶಾಪ ಕೊಡಕ್ಕಾಗಲ್ಲ, ನಿಮ್ ಬಿಸ್ನೆಸ್ ಯಾರು ವಿರೋಧವಾಗಿ ಏನು ಎಬ್ಬರಿಸಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್, ನಾನು
ಭೂನಿವಾಸಿಗಳೆಲ್ಲರನ್ನು ಒಂದ್ ನಿಮಿಷ ಅಲ್ಲಿ ನಿಂತ್ಕೋ. ಭೂನಿವಾಸಿಗಳಲ್ಲಿಂದ ಓದ್ಕೊಳ್ತಾ ಇಲ್ಲ, ಅಷ್ಟೊಂದು ಪ್ರಿಪೇರ್ ಆಗಿ ಬನ್ನಿ ಇಲ್ಲಿ ವಾಕ್ಯಕ್ಕೆ. ನನ್ನ ಸಹನ ವಾಕ್ಯವನ್ನ ಕಾಪಾಡಿದ್ದರಿಂದ, ಕೇಳಿಸ್ಕೊಂಡ್ರೆ ಎಲ್ಲಾರು, ನನ್ನ ಸಹನ ವಾಕ್ಯವನ್ನ. ಎಷ್ಟು ಜನ ವಾಕ್ಯ ಕೇಳಿ ಕೇಳಿ ಮರ್ತೋಗ್ತಾರೆ. ಬರೀ ಚರ್ಚಲ್ಲಿ ಮಾತ್ರ ವಾಕ್ಯ ಕೇಳ್ತೀರಾ, ಮನೆಯಲ್ಲಿ ವಾಕ್ಯ ಕೇಳಲ್ಲ, ವಾಕ್ಯ ಓದಲ್ಲ. ಎಷ್ಟು ಜನ ಇದ್ದೀರಾ? ಡೇಂಜರ್. ಏನು ಡೇಂಜರ್? ಡೈಲಿ ವಾಕ್ಯ ಓದಲೇಬೇಕು. ವಾಕ್ಯ ಓದಿದ್ರೇನೆ ನಿನ್ನ ಹತ್ರ ದೇವರು ಮಾತಾಡೋದು. ನೀನ್ ಸಂಡೇ ಸರ್ವಿಸ್ ಅಲ್ಲಿ ವಾಕ್ಯ ಕೇಳ್ಕೊಂಡು ತಿರ್ಗಾ ಸಂಡೇ ಸರ್ವಿಸ್ ಬರ್ತಾ ಇದ್ರೆ ನಿನಗೆ ದೇವರಿಗೆ ಕಮ್ಯುನಿಕೇಶನ್ ಇರಲ್ಲ. ದೇವ್ರು ಮಾತಾಡೋದು ಸುಮಾರು ವಿಧಾನಗಳಿದೆ. ಅದರಲ್ಲಿ ಮೊದಲನೇ ವಿಧಾನ ವಾಕ್ಯದ ಮೂಲಕ. ನೀನು ವಾಕ್ಯನೇ ಓದಲ್ಲ ಅಂದ್ರೆ ಖಂಡಿತ ನಿನ್ನ ಹತ್ರ ದೇವರು ಮಾತಾಡಲ್ಲ. ಕುಟುಂಬ ಪ್ರೇರಣೆ ವಾಕ್ಯ ಓದ್ತೀಯ, ಆದ್ರೆ ನೀನು ಅಷ್ಟು ಧ್ಯಾನ ಮಾಡೋಕ್ಕೆ ನಿನ್ ಲೈಫ್ ತಗೊಳಕ್ಕಾಗಲ್ಲ. ಅಲ್ಲಿ ಗಡ ಬುಡ ಗಡಿ ಬಿಡಿ ಪಟ ಪಟ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ಓದ್ತಾ ಇರ್ತಾರೆ, ನೀನು ಕೇಳಿಸ್ಕೊಂತಾ ಇರ್ತೀಯ. ಇನ್ನು ಮಕ್ಕಳಿದ್ರೆ ಆಗಲ್ಲ. ನೀನು ಒಬ್ಬಳೇ ಕೂತ್ಕೊಂಡು ಓದುವಾಗ ನೀನು ಕಾಪಾಡ್ಕೊಂತೀಯ, ವಾಕ್ಯನ ಧ್ಯಾನಿಸ್ತೀಯ, ನಿನ್ ಹೃದಯದಲ್ಲಿ ಇಟ್ಕೊಂತೀಯ, ನಿನ್ ಬ್ರೈನ್ ಅಲ್ಲಿ ಇಟ್ಕೊಂತೀಯ, ನಿನ್ ನಾಲಿಗೆಯಲ್ಲಿ ಇಟ್ಕೊಂತೀಯ, ನಿನ್ ತುಟಿಗಳಲ್ಲಿ ಇಟ್ಕೊಂತೀಯ. ವಾಕ್ಯನ ಕಾಪಾಡ್ಕೋ. ಎಷ್ಟು ವಾಕ್ಯಗಳು ನಿನ್ನ ಒಳಗಡೆ ಐತೆ, ಎಷ್ಟು ವಾಕ್ಯಗಳು ಕಂಠಪಾಠ ಮಾಡಿದೀಯಾ, ಎಷ್ಟು ವಾಕ್ಯಗಳು ಬಾಯಿಪಾಠ ಮಾಡಿದೀಯಾ, ಎಷ್ಟು ವಾಕ್ಯಗಳು ಅಧ್ಯಾಯಗಳು ವಚನಗಳು ಹೇಳಿ ಆಮೇಲೆ ಪ್ರೇಯರ್ ಮಾಡ್ತೀಯಾ, ಎಷ್ಟು ವಾಕ್ಯಗಳು ಸೈತಾನ್ಗೆ ಹೇಳಿ ಗದರಿಸ್ತೀಯಾ, ಎಷ್ಟು ವಾಕ್ಯಗಳು ದೇವರಿಗೆ ಹೇಳಿ ಅಧಿಕಾರವನ್ನು ಹಿಡಿದು ಪ್ರೇಯರ್ ಮಾಡಿ ದೇವರ ಹತ್ರ ಆಶೀರ್ವಾದ ಬೇಡ್ತೀಯಾ ಇಲ್ವಾ? ನಾಳೆಯಿಂದ ನಾನು ಸಹನ ವಾಕ್ಯವನ್ನ ಕಾಪಾಡ್ಕೊಬೇಕಂದ್ರೆ ನಿನ್ನ ಸಹನ ವಾಕ್ಯವನ್ನ ಕಾಪಾಡಿದ್ರೆ ಏನ್ ಬರ್ತದೆ ಗೊತ್ತಾ? ನಿನ್ ಮೇಲೆ ಕೆಳಗಡೆ ಹೋದಪ್ಪ ವಾಕ್ಯ ಇಲ್ಲ ನಿನ್ನ ಹತ್ರ ಅಂದ್ರೆ ಏನ್ ಬರ್ತಿದೆ ನೋಡ. ಎಲ್ಲರನ್ನ ನಾನು ಪರೀಕ್ಷಿಸುವುದಕ್ಕಾಗಿ ಬರುವಾಗ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನ ಹತ್ರ ಸಹನ ವಾಕ್ಯ ಇಲ್ಲ ಅಂದ್ರೆ, ನಿನ್ನ ಹತ್ರ ವಾಕ್ಯ ಇಲ್ಲ ಅಂದ್ರೆ, ನೀನ್ ವಾಕ್ಯನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಹೆಂಗಿರ್ಬೇಕು ಗೊತ್ತಾ? ಸಿದ್ದೋರ ಹತ್ರ ಎಲ್ಲ ವಾಕ್ಯ ಮಾತಾಡ್ಬೇಕು. ಆಕ್ಚುಲಿ ಒಂದು ವಿಶ್ವಾಸಿ ಅವ್ರಿಗೆ ವಾಕ್ಯ ದಾಹ ಇದೆ ಅಂದ್ರೆ ಅವ್ರು ಯಾರನ್ನ ಸಿಗ್ಲಿ, ಅಟ್ಲೀಸ್ಟ್ ಫೋನ್ ಕಟ್ ಮಾಡೋವಾಗನ್ನ, ಫೋನ್ ಸ್ಟಾರ್ಟ್ ಮಾಡೋವಾಗನ್ನ ವಾಕ್ಯ ಸ್ಟಾರ್ಟ್ ಮಾಡ್ತಾರೆ, ಫೋನ್ ಎಂಡ್ ಮಾಡುವಾಗ ಕೂಡ ವಾಕ್ಯ ಎಂಡ್ ಮಾಡ್ತಾರೆ. ವಾಕ್ಯದಲ್ಲೇ ನೀನ್ ವಾಕ್ಯನ ಕಾಪಾಡ್ತಿರ್ಲಿಲ್ಲ ಅಂದ್ರೆ ನಿನ್ ಮೇಲೆ ಉಗ್ರತೆ ಬರ್ತದೆ, ನಿನ್ ಮೇಲೆ ಕೋಪ ಬರ್ತದೆ, ಉಪದ್ರವ ಕಾಲದಲ್ಲಿ ನೀನು ಸಿಕ್ಕಾಕೊಂತೀಯ. ಅದಕ್ಕೆ ಪಕ್ಕದ ಪೇಜಲ್ಲಿ 2:22 ಓದಿ, 2:22 ಓದಿ. ರೆವಲ್ಯೂಷನ್ 2:22, ಪ್ರಕಟಣೆ ಗ್ರಂಥ 2:20. ಏನ್ರಲ್ಲಿ ಬಿಡಿತರ ಮಾಡ್ತೀನಿ? ಯಾವುದು ಮಹಾಸಂಗ? 7 ವರ್ಷ ಉಪದ್ರವ ಕಾಲ. 7 ವರ್ಷ ಈ ಭೂಮಿಯನ್ನ ದೇವರು ಶೋಧಿಸ್ತಾನೆ, ಪರೀಕ್ಷಿಸ್ತಾನೆ, ಉಪದ್ರವ ಪಡಿಸ್ತಾನೆ. 7 ತುತ್ತೂರಿಗಳನ್ನ, 7 ಪಾತ್ರೆಗಳನ್ನ ಭೂಮಿಯ ಮೇಲೆ, ನದಿಯ ಮೇಲೆ, ಸಮುದ್ರದ ಮೇಲೆ, ಮನುಷ್ಯರ ಮೇಲೆ, ಆಕಾಶದ ಮೇಲೆ, ಹುಲ್ಲುಗಾವಲಿನ ಮೇಲೆ, ಚಂದ್ರ ನಕ್ಷತ್ರಗಳ ಮೇಲೆ, ಸೂರ್ಯನ ಮೇಲೆ ಉಯ್ತಾನೆ. ಈಗ ಸೇಫ್ಟಿ ಆಗಿದೀಯ, ಚೆನ್ನಾಗಿದೀಯಾ? ನೀನ್ ಇವಾಗ್ಲೇನೆ ಎತ್ತಲ್ಪಟ್ರೆ, ಸಭೆ ಎತ್ತಲ್ಪಟ್ರೆ, ನೀನ್ ವಾಕ್ಯನ ಕಾಪಾಡ್ಕೊಂಡ್ರೆ, ನೀನ್ ವಾಕ್ಯದಲ್ಲಿ ನಡ್ಕೊಂಡ್ರೆ, ನೀನ್ ವಾಕ್ಯದಲ್ಲಿ ಜೀವಿಸಿದ್ರೆ ದೇವರು ನಿನ್ ಮುಂದೆ ಒಂದು ಬಾಗಿಲು ತೆರೀತಾನೆ. ಆ ಬಾಗಿಲು ಯಾರು ಮುಚ್ಚಕ್ಕಾಗಲ್ಲ. ನಿನಗೆ ಎರಡನೇ ಲಾಭ ಏನಂದ್ರೆ
ಉಪದ್ರವ ಕಾಲದಲ್ಲಿ ನಿನ್ನನ್ನು ಸೇರಿಸ್ತೀರ, ಉಪದ್ರವದಿಂದ ತಪ್ಪಿಸ್ತೀನಿ. ನಿಮ್ ಕೆಲಸ ಬಂದಿದೆ, ಕೆಳಗಡೆ ಓದ್ಕೊಳ್ಳಿ. ಆ ಬೇಗನೆ ಬರುತ್ತೇನೆ, ಆ ನಿನಗಿರೋದನ್ನ ಗಟ್ಟಿಯಾಗಿ ಹಿಡ್ಕೊಂಡಿರು. ಏನು ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾರಲ್ಲಿ, ನಿನ್ನ ಜಯಮಾಲೆಯನ್ನು ಗಟ್ಟಿಯಾಗಿ ಹಿಡ್ಕೋ, ರಕ್ಷಣೆಯನ್ನ ಗಟ್ಟಿಯಾಗಿ ಹಿಡ್ಕೋ, ಕೃಪೆಯನ್ನ ಗಟ್ಟಿಯಾಗಿ ಹಿಡ್ಕೋ, ಆಶೀರ್ವಾದನ ಗಟ್ಟಿಯಾಗಿ ಹಿಡ್ಕೋ, ಅಭಿಷೇಕನ ಗಟ್ಟಿಯಾಗಿ ಹಿಡ್ಕೋ, ಪವಿತ್ರಾತ್ಮನನ್ನ ಗಟ್ಟಿಯಾಗಿ ಹಿಡ್ಕೋ, ನಂಬಿಕೆಯನ್ನ ಗಟ್ಟಿಯಾಗಿ ಹಿಡ್ಕೋ, ಪ್ರೀತಿಯನ್ನ ನಿರೀಕ್ಷೆಯನ್ನ ಗಟ್ಟಿಯಾಗಿ ಹಿಡ್ಕೋ. ಬಿಟ್ರೆ ನೀನು ಹೋಗ್ತೀಯ. ನಿನ್ ಕೆಲಸ ಜಯಮಾಲೆ, ರಕ್ಷಣೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಎಲ್ಲ ಜ್ಞಾನ, ಬೈಬಲ್ ಜ್ಞಾನ, ಎಣ್ಣೆಯನ್ನು, ಪರಿಶುದ್ಧಾತ್ಮನನ್ನ, ಜಯಮಾಲೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರು. ನಾನು ಬೇಗ ಬರ್ತೀನಿ. ಓದಿ ಪ್ರಕಟಣೆ ಗ್ರಂಥ 2:25, ರೆವಲೇಷನ್ ಚಾಪ್ಟರ್ 2:25. ಅಲ್ಲೊಂದು ಹಿಡ್ಕೊಳ್ಳೋದು ಹೇಳ್ತಾರೆ ನೋಡು. ಅಲ್ಲಿ ಕೂಡ ಒಂದು ಇಟ್ಕೊಡೋದು ಹೇಳ್ತಾ ಇದ್ದಾರೆ ನೋಡಿ. ಏನು ಏನ್ ನಿನಗಿರೋದು? ಆಮೇಲೆ ಪರಿಶುದ್ಧಾತ್ಮ, ಜ್ಞಾನ, ವಾಕ್ಯ. ಎಷ್ಟು ಜನ ಕಳ್ಕೊಂಡಿದ್ದಾರೆ ಇದನ್ನ? ನಮ್ಮ ಚರ್ಚಲ್ಲಿ ಕೂಡ ಇದ್ದಾರೆ ಕಳ್ಕೊಂಡಿರೋರು. ವಾಕ್ಯ ಕಳ್ಕೊಂಡಿದ್ದಾರೆ, ಅಭಿಷೇಕ ಕಳ್ಕೊಂಡಿದ್ದಾರೆ, ಪರಿಶುದ್ಧಾತ್ಮ ಕಳ್ಕೊಂಡಿದ್ದಾರೆ, ಜ್ಞಾನ ಕಳ್ಕೊಂಡಿದ್ದಾರೆ, ಪ್ರೀತಿ ಕಳ್ಕೊಂಡಿದ್ದಾರೆ, ದೇವರ ಅನೋನ್ಯತೆ ಕಳ್ಕೊಂಡಿದ್ದಾರೆ, ಜಯಮಾಲೆ ಕಳ್ಕೊಂಡಿದ್ದಾರೆ. ಇದೆಲ್ಲ ದೇವ್ರು ನಿನಗೆ ಕೊಟ್ಟಿರೋದು. ರಕ್ಷಣೆ ವಸ್ತ್ರ ಕಳ್ಕೊಂಡಿದ್ದಾರೆ. ಲವೋದಿಕೀಯ ಸಭೆಗೆ ಏನ್ ನನ್ನ ಹತ್ರ ಇಸ್ಕೊಂಡು ರೂಪಾ ಓಡಾಡ್ಬಾರ್ದಂತ ಹೇಳಿಲ್ಲಮ್ಮ. ಲವೋದಿಕೀಯ ಸಭೆಗೆ ಏನ್ ಇಸ್ಕೊಂಡ್ರು ದೇವರು? ಕೇಳಿ ಕೇಳಿ. ಲವೋದಿಕೀಯ ಸಭೆಗೆ ನನ್ನ ಹತ್ರ ಏನ್ ಇಸ್ಕೊಂಡ್ರು? ಬಿಳಿ ವಸ್ತ್ರವನ್ನ. ಏನ? ರಕ್ಷಣೆ ಎಂಬ ಬಿಳಿ ವಸ್ತ್ರವನ್ನ, ಕಣ್ಣಿಗಿಕೊಳ್ಳೋದಕ್ಕೆ ಕಾಟಿಗೆಯನ್ನ ನನ್ನ ಹತ್ರ ಇಸ್ಕೊ. ನೀನ್ ಕಳ್ಕೊಂಡಿದ್ಯಾ? ಯಾಕೆ ಆ ಸಭೆ ಕಳ್ಕೊಂಡ್ಬಿಡ್ತು ಬಿಳಿ ವಸ್ತ್ರನ? ಬಿಳಿ ವಸ್ತ್ರ ಏನು? ಬಟ್ಟೆ. ರಕ್ಷಣೆಯನ್ನು ಬಟ್ಟೆ ಕಳ್ಕೊಂಡ್ಬಿಟ್ಟಿದೆ ಲವೋದಿಕೀಯ ಸಭೆ. ಈ ಸಭೆನ ಏನ್ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ ಫಿಲದೆಲ್ಫಿಯ ಸಭೆಗೆ? ಜಯಮಾಲೆಯನ್ನ ಗಟ್ಟಿಯಾಗಿ ಹಿಡ್ಕೋ. ಬಿಟ್ರೆ ಹೋಯ್ತು, ಬಿಟ್ರೆ ಹೋಯ್ತು. ಹಲ್ಲೆಲೂಯಾ. ಜಾಗೃತಿ. ಲವೋದಿಕೀಯ ಸಭೆ ಯಾವಾಗ ಬಟ್ಟೆಯನ್ನ ಕಳ್ಕೊಂತ? ಎಷ್ಟನೇ ವಚನ ಅದು? 3ನೇ ಅಧ್ಯಾಯ. ಲವೋದಿಕೀಯ ಸಭೆಯಲ್ಲಿ ಬಟ್ಟೆಯನ್ನ ಇಲ್ಲದವನಾಗಿದ್ದೀಯಾ, ನನ್ನಿಂದ ಬಿಳಿ ವಸ್ತ್ರವನ್ನ, ಕಾಟಿಗೆಯನ್ನ ನಿನ್ನ ಕಣ್ಣಿಗೆ ಹಚ್ಕೊಳ್ಳೋದಕ್ಕೆ ತಗೋ ಅಂತ ಹೇಳ್ತಾ ಇದ್ದಾರೆ. 18ನೇ ವಚನ ಓದಿ ಒಬ್ರು ಗಟ್ಟಿಯಾಗಿ. ಪುಟಕ್ಕೆ ಹಾಕಿದ ಚಿನ್ನವನ್ನು ಕಾಣಿಸದಂತೆ ನನ್ನಿಂದ ಯೇಸು ಸ್ವಾಮಿ ಹೇಳ್ತಾ ಇರೋದಲ್ಲ. ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿ. ನನ್ನಿಂದ ತಗೋ. ಯಾವಾಗ ಕಳ್ಕೊಂತಿ ಸಭೆ ಬಟ್ಟೆ? ಕಾಟಿಗೆ ಯಾವಾಗೋಯ್ತು? ಅಂಜನ ಲಜ್ಜಾಸ್ಪದ ಕಾಣದಂತೆ ಯಾವಾಗೋಯ್ತು? ಈ ಸಭೆ ಯಾವಾಗ ಕಳ್ಕೊಂತು? ದುಡ್ಡು, ಹಣ, ಆಸ್ತಿ, ಐಶ್ವರ್ಯ, ಬಂಗಾರ. ನೋಡಲ್ಲಿ ಹೇಳ್ತಾ ಇದೆ
ನಾನು ಐಶ್ವರ್ಯವಂತನೋ, ಏನ್ ಒಳ್ಳೊಳ್ಳೆ ಮನೆಯಲ್ಲಿ ಇರ್ಬೇಕು, ಕಾರಲ್ಲಿ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಅದಿದ್ರೇನೆ ಇದಿದ್ರೇನೆ, ಇನ್ನು 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 ಅಂದಿದೆ. ಈ ಸಭೆ ಬಟ್ಟೆಯನ್ನ ಕಾಟಿಕೆಯನ್ನ ಕಳ್ಕೊಂತು. ಅಲ್ಲಿ ಈ ಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದುವರೆಗೂ ಕಾಪಾಡ್ಕೊಂಡಿದೀಯಾ? ನಿನಗಿರೋ ಜೈಮಾಲೆಯನ್ನ ಗಟ್ಟಿಯಾಗಿರ್ಕೋ. ಆಮೇಲೆ ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನು ನಿನ್ನ ದೇವರ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ದೇವರ ಆಲಯ ಅಂದ್ರೆ ಈ ಚರ್ಚ, ಕಲ್ವಾರಿ ಚರ್ಚ, ಕಲ್ವಾರಿ ಟೆಂಪಲ್, ಜೀಸಸ್ ಫ್ರೀಡಮ್ಸ್, ಜೀಸಸ್ ಕಾಲ್ ಚರ್ಚ ಅಲ್ಲ. ಯಾವುದು? ಪರಲೋಕ ರಾಜ್ಯ. ಏನ? ನಿನ್ನ ಸ್ತಂಭವಾಗಿ ನಿಲ್ಲಿಸ್ತೀನಿ, ಅಲ್ಲಿಂದ ಕದಲೋದೇ ಇಲ್ಲ. ಅಷ್ಟೇ ಅಲ್ಲ, ನಿನಗೆ ಹೊಸ ಹೆಸರನ್ನ ಕೊಡ್ತೀನಿ. ಏನ್ ಹೆಸರು? ಈಗಿರೋದು ಈ ಹೆಸರು ಈ ಭೂಲೋಕದ್ದು ನಿನಗಿರೋದು. ಈ ಮುಖಕ್ಕೆ ನಾರಾಯಣ ಸ್ವಾಮಿ, ಈ ಮುಖಕ್ಕೆ ನಾನು ವಾಕ್ಯ ಕೇಳ್ತಾ ಕೇಳ್ತಾ, ವಾಕ್ಯ ಓದ್ತಾ ಓದ್ತಾ, ಪ್ರೇಯರ್ ಮಾಡ್ತಾ ಮಾಡ್ತಾ, ಯೇಸು ಸ್ವಾಮಿ ಬರೋ ಒಳಗಡೆ ಈ ಮುಖ ಹೋಗಿ ಯೇಸು ಸ್ವಾಮಿ ಫೇಸ್ ಬರ್ಬೇಕು. ನನ್ನಲ್ಲಿ ಯೇಸು ಸ್ವಾಮಿ ಮುಖ ಬರ್ಬೇಕು. ಅವಾಗ ಪರಲೋಕದಲ್ಲಿ ಹೆಸರೇ ಬೇರೆ. ಈ ಹೆಸರು ಈಗಿರೋ ಯೇಸು ಕ್ರಿಸ್ತನಿಗೂ ಅಷ್ಟೇ. ಯೇಸು ಅನ್ನೋದು ಭೂಲೋಕದಲ್ಲಿ ಮಾತ್ರ ರಕ್ಷಣೆಗೆ ಕೊಡಲ್ಪಟ್ಟಿರೋದು. ಆತನ ಹೆಸರು ಕೂಡ ಪರಲೋಕದಲ್ಲಿ ಬೇರೆ, ನಿನ್ನ ಹೆಸರು ಬೇರೆ. ಅಲ್ಲಿ ನಮ್ಮ ಅಮ್ಮನ ನೋಡ್ತೀನಿ, ನಮ್ಮ ಅಪ್ಪನ ನೋಡ್ತೀನಿ, ನಮ್ಮ ಹೆಂಡತಿನ ನೋಡ್ತೀನಿ, ಇರಲ್ಲ. ಹಂಗೆಲ್ಲ ಇರಲ್ಲ, ಹಂಗೆಲ್ಲ ಏನಿರಲ್ಲ. ಅಲ್ಲೆಲ್ಲ ಏನ್ ಕೇಳ್ತೀಯ? ಅಲ್ಲಿ ಹೋಗಿ ಪರಲೋಕದಲ್ಲಿ ಅಮ್ಮ ಸಿಗದೆ ಏನ್ ಕೇಳ್ತೀಯ? ಅಮ್ಮ ಚೆನ್ನಾಗಿದ್ಯಾ? ಅಮ್ಮ ಊಟ ತಿಂದ? ಅಮ್ಮ ಆರೋಗ್ಯ ಚೆನ್ನಾಗಿದ್ಯಾ? ಕೇಳಕ್ಕಾಗುತ್ತಾ? ಯಾಕೆ ಹೇಳು? ಅದು ಭೂಲೋಕ ಅಲ್ಲ. ಅಲ್ಲಿ ಆರೋಗ್ಯ ಎಲ್ಲಾರ್ಗೂ ಇರ್ತದೆ. ಅಲ್ಲಿ ಕಣ್ಣೀರಿರಲ್ಲ, ಅಲ್ಲಿ ದುಃಖ ಇರಲ್ಲ, ಅಲ್ಲಿ ಬಿಸಿಲಿರಲ್ಲ, ಅಲ್ಲಿ ಜಳಕ ಇರಲ್ಲ, ಅಲ್ಲಿ ಸೈತಾನ ಇರಲ್ಲ. ಅಲ್ಲಿ ಬರೀ 24 hours ಆರಾಧನೆ ಮಾಡೋದು. ಮಾತಾಡಕ್ಕೂ ಅಲ್ಲಿ ಟೈಮ್ ಇರಲ್ಲ. ನೀನು ಕೂಡ ಇಷ್ಟ ಆಗಲ್ಲ ಯಾರ ಹತ್ರ ಮಾತಾಡಕ್ಕಲ್ಲಿ. ದೇವ್ರು ನೋಡೋದೇ ಸರೋಗುತ್ತೆ. ಅಷ್ಟು ಖುಷಿ ಇರ್ತದೆ. ಅಂತ ರಾಜ್ಯ ನಿನಗೆ ಕೊಡೋದಿಕ್ಕೆ ದೇವರು ಕರೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಈ ವಾಕ್ಯಗಳಲ್ಲಿ ನಾವು ಏನ್ ಕಲಿತಾ ಇದ್ದೀರಿ? ಒಂದು, ಫಿಲದೆಲ್ಫಿಯಾ ಅಂದ್ರೆ ಸಹೋದರರ ಸ್ನೇಹ. ನಾವು ಚರ್ಚವ್ರ ಹತ್ರ, ಎಲ್ಲ ಚರ್ಚ್ಗಳವ್ರ ಹತ್ರ, ನಮ್ಮ ಸಭೆಯವ್ರ ಹತ್ರ ಅಕ್ಕ ತರ, ತಂಗಿ ತರ, ಅಣ್ಣ ತರ, ತಮ್ಮ ತರ ಇರ್ಬೇಕು. ಎರಡನೇದು, ಈ ವಾಕ್ಯಗಳಲ್ಲಿ ಇವತ್ತಿನ ಸಂದೇಶದಲ್ಲಿ ನಾವು ಕಲ್ತ್ಕೊಂಡಿದ್ದೇನೆಂದ್ರೆ, ಆಮೇಲೆ ಈ ಸಭೆ ಫಾಲ್ಟ್ ಇಲ್ದಿರೋ ಸಭೆ. ಏನ್ ಸಭೆ? ತಪ್ಪೇ ಇಲ್ಲ, ಮಿಸ್ಟೇಕೇ ಇಲ್ಲ. ಈ ಸಭೆನ ಬೈತಾ ಇಲ್ಲ. ಬೇರೆ 5 ಸಭೆಗಳನ್ನ ಯೇಸು ಸ್ವಾಮಿ ಬೈದಿದ್ದಾರೆ. ಸ್ಟೀಫನ್ ತಲೆ 5 ಸಭೆಯನ್ನ ಬೈದಿದ್ದಾರೆ. ಸ್ಮರ್ಣ ಸಭೆಯನ್ನ, ಫಿಲದೆಲ್ಫಿಯ ಸಭೆಯನ್ನ ಬೈತಾ ಇಲ್ಲ. ನಾವು ಹಂಗೆ ತಪ್ಪಿಲ್ದಿರ ನಡ್ಕೊಬೇಕು. ಮೂರನೇದು, ನಾವು ಈ ಸಂದೇಶದಲ್ಲಿ ಕಲ್ತ್ಕೊಂಡಿರೋದೇನು? ವಾಕ್ಯವನ್ನ ಕಾಪಾಡ್ಕೊಬೇಕು. ನಾಲ್ಕನೇದು, ಇವತ್ತು ನಾವು ಕಲ್ತ್ಕೊಂಡಿದ್ದೇನು? ನಮ್ಮ ಮುಂದೆ ದೇವರು ಒಂದು ಬಾಗಿಲನ್ನ ತೆರೀತಾರೆ. ಆ ಬಾಗಿಲು ಯಾರು ಮುಚ್ಚಕ್ಕಾಗಲ್ಲ. ಐದನೇದು, ಇವತ್ತು ನಾವು ಸಂದೇಶದಲ್ಲಿ ಏನ್ ಕಲ್ತ್ಕೊಂಡಿದ್ದೀವಿ? ಯೇಸು ಕ್ರಿಸ್ತನ ಹತ್ರ ಪ್ರತಿಯೊಂದು ಬೀಗದ ಕೈ ಆತನ ಹತ್ರ ಇದೆ. ನಿನ್ನ ನರಕ ಕಳಿಸ್ಕೋ ಬೀಗದ ಕೈ ಆತನ ಹತ್ರ ಇದೆ. ನಿನ್ನ ಪರಲೋಕಕ್ಕೆ ಬಿಡೋ ಬೀಗದ ಕೈ ಆತನ ಹತ್ರ ಇದೆ. ಪಾತಾಳದ ಬೀಗದ ಕೈ, ಮರಣದ ಬೀಗದ ಕೈ, ದಾವಿದನ ಬೀಗದ ಕೈ, ಅಧೋಲೋಕದ ಬೀಗದ ಕೈ ಆತನ ಹತ್ರ ಇದೆ. ಮರಣದ ಬೀಗದ ಕೈ ಆತನ ಹತ್ರ ಇದೆ. ಆರನೇದು, ನಾವೇನ್ ಕಲ್ತ್ಕೊಂಡ್ರಿ ಇವತ್ತಂದ್ರೆ, ನೆಕ್ಸ್ಟ್ ಯೇಸು ಕ್ರಿಸ್ತನಿಗೆ ನಾವು ಗೊತ್ತಾಗ್ತೇವೆ. ಯಾರು ನೀನು ಗೊತ್ತಿಲ್ವೋ ಪರವಾಗಿಲ್ಲ, ಯಾರು ನಿನ್ನ
ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಜನ ಇದುವರೆಗೂ ನಿನ್ನ ಲೈಫಲ್ಲಿ ನೀನು ಯಾರು ನನಗೆ ಪರಿಚಯ ಇಲ್ಲ ಅಂದ್ಬಿಟ್ಟಿದ್ದಾರೆ. ಪರಿಚಯ ಇದ್ರೆ ಕೂಡ ನೀನು ಯಾರು ನನಗೆ ಈಸ್ಕೊಂಡು ಗೊತ್ತಿಲ್ಲ ಅಂದ್ಬಿಟ್ಟವ್ರೆ. ದೇವ್ರು ಹೇಳ್ತಾ ಇದ್ದಾನೆ, ನೀನು ನನಗೆ ಗೊತ್ತು, ನಾನು ನಿನ್ನ ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ. ಆಮೇಲೆ ಹಲ್ಲೆಲೂಯಾ. ನೆಕ್ಸ್ಟ್, ತಪ್ಪು ಮಾಡಬೇಡ. ಏನ್ ಮಾಡಬಾರ್ದು? ತಪ್ಪು ಮಾಡಬಾರ್ದು. ನಾವು 5ನೇದು ಜಯಮಾಲೆಯನ್ನ ಕಾಪಾಡಬೇಕು. ಜಯಮಾಲೆಯನ್ನ ಕಾಪಾಡ್ಕೊಬೇಕು. ಕಾಪಾಡಿದ್ರೆ ನಿನ್ನ ವಾಕ್ಯನ ಕಾಪಾಡ್ಕೊಂಡ್ರೆ 2 ಕಾಪಾಡ್ಕೊಳ್ಳೋದು ನಿನ್ಗೆ ಕೊಡ್ತಾ ಇದ್ದೀನಿ. 1 ಜಯಮಾಲೆಯನ್ನ, 2 2ನೇ ಕಾಪಾಡೋಕೆ ಹೇಳಿದ. ನೋಡಿ ನೋಡಿ, ಸಹನ ವಾಕ್ಯವನ್ನ 2 ಕಾಪಾಡ್ಕೊಳ್ಳೋಕೆ ಹೇಳ್ತಾ ಇಲ್ಲ. ಏನೇನ? 1 ಜಯಮಾಲೆ, 2 ಸಹನ ವಾಕ್ಯ ಕಾಪಾಡ್ಕೊಂಡಿರ್ಬೇಕು. ನೀನು 7ನೇ ಪಾಯಿಂಟ್ ನಿಮಗೆ ದೇವರು ಹೇಳ್ಕೊಟ್ರು, ನಿನ್ನನ್ನ ಉಪದ್ರವ ಕಾಲದಲ್ಲಿ ಸೇರಿಸಿದ ತಪ್ಪಿಸ್ತೀನಿ. ಚೆನ್ನಾಗಿ ಕೇಳಿ. 7ನೇ ಪಾಯಿಂಟ್. 8ನೇ ಪಾಯಿಂಟ್ ಏನ್ ಕಲ್ತ್ಕೊಂಡ್ರಂದ್ರೆ, ನಾವು ನಮಗೆ ನಮ್ಮನ್ನ ದೇವರು ಪರಲೋಕದಲ್ಲಿ ಸ್ತಂಭವಾಗಿ ನಿಲ್ಲಿಸ್ತಾನಂತೆ. ಅಲ್ಲಿಂದ ನಾವು ನರಕಕ್ಕೆ ಹೋಗಲ್ಲ. 10ನೇದು ಹೊಸ ಹೆಸರನ್ನ ನಮ್ಗೆ ಕೊಡ್ತಾರಂತೆ. ಏನ್ ಹೆಸರು? ಅದು ಪರಲೋಕ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಏನಂತ ಕೊಡ್ತಾನೆ ಗೊತ್ತಿಲ್ಲ. ದೇವ್ರ ಮಗ ಅಂತ ಕೊಡ್ತಾನೋ ಗೊತ್ತಿಲ್ಲ, ಪರಿಶುದ್ಧನಂತ ಕೊಡ್ತಾನೆ ಗೊತ್ತಿಲ್ಲ, ನೀತಿವಂತನಂತ ಕೊಡ್ತಾನೋ ಗೊತ್ತಿಲ್ಲ, ಏನ್ ಹೆಸರು ಕೊಡ್ತಾನೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟು ಬೇರೆ ಹೆಸರು ಕೊಡ್ಬೋದು. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಒಂದು ಪಾಯಿಂಟ್ ನೋಡಿ, ಕಿವಿ ಉಳ್ಳವನು ಹುಷಾರ್. ಇದರಲ್ಲಿ ಎಲ್ಲರೂ ತಪ್ಪು ಮಾಡ್ತೀರ. ಆಮೇಲೆ ಕಿವಿ ಉಳ್ಳವನು ಕೇಳಿ ಅಂದ್ರೆ ಏನರ್ಥ ಗೊತ್ತಾ? ಸಚಿ ಬರೋರೆಲ್ಲರೂ ಕಿವಿಗೆ ಇಲ್ವಾ? ಎಲ್ಲಾರ್ಗೂ ಇದೆ. ಮತ್ತೆ ಯಾಕೆ ಕಿವಿ ಉಳ್ಳವನಂತ ಇದ್ದಾರೆ? ಕಿವಿ ಕೇಳ್ದಿರೋನು ಯಾವ ಚರ್ಚ್ಗೆ ಹೋಗ್ತಾರೆ ಗೊತ್ತಾ? ಕಿವಿ ಕೇಳ್ದಿರೋರು ಯಾವ ಸ್ಕೂಲ್ಗೆ ಹೋಗ್ತಾರೆ ಗೊತ್ತಾ? ಯಾವ ಸ್ಕೂಲ್ಗೆ ಹೋಗ್ತಾರೆ ಹೇಳು? ಮಾತು ಬರ್ದೇ ಇರೋರು, ಕಿವಿ ಕೇಳ್ದಿರೋರು, ಅವ್ರ ಸ್ಕೂಲ್ ಸಪರೇಟ್ ಇದೆ, ಆ ಸ್ಕೂಲ್ಗೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಅಕ್ಷರ ಹಿಂಗಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು ಆ ಭಾಷೆ. ಹಲ್ಲೆಲೂಯಾ. ಕಿವಿ ಕೇಳಲ್ಲ, ಅವ್ರಿಗೆ ಹಿಂಗೆ 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 ಹಂಗೆ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ. ಈಗ ನಮ್ಮ ಚರ್ಚಿಗೆ ಬರೋರ್ಗೆ ಎಲ್ಲಾರು ಕಿವಿಗೆ, ದೇವರೇನೋ ಕಿವಿ ಉಳ್ಳವನ್ನು ಕೇಳಿ ಅಂತ ಇದ್ದಾನೆ. ಅದರರ್ಥ ಏನ್ ಗೊತ್ತಾ? ಕಿವಿ ನಿಮಗೂ ಇದೆ, ಎಲ್ಲಾರ್ಗೂ ಇದೆ. ಎಲ್ಲಾ ಚರ್ಚಿಗೆ ಬರೋರ್ಗೆ ಐತೆ, ನಮಗೂ ಐತೆ. ಯಾರು ವಾಕ್ಯ ಪ್ರಕಾರ ನಡೆಯಲ್ಲ ಅವ್ರು ಕಿವಿ ಇದ್ರೂ ಇಲ್ದಿರಂಗೆ. ಯಾರು ವಾಕ್ಯಕ್ಕೆ ಗಮನ ಕೊಡಲು, ವಾಕ್ಯನ ಇಟ್ಕೊಳ್ಳಲು, ವಾಕ್ಯನ ರಿಜೆಕ್ಟ್ ಮಾಡ್ತಾರೋ, ಕಿವಿ ಇದ್ರೂ ಇಲ್ದಿರಂಗೆ. ಕಿವಿ ಇಲ್ದಿರೋದು ಅಂತಾನೆ ದೇವರು. ಬೇಕಾದ್ರೆ ನನ್ನ ಮಾತು ಏನಾಗ ನಿಮ್ಗೆ ತಪ್ಪಾಗಿ ಅನ್ನಿಸಿದ್ರೆ, ನನ್ನ ಮೇಲೆ ಡೌಟ್ ಇದ್ರೆ ನಿಮ್ಮ ಮನೆಗೆ ಹೋಗಿ ಮತ್ತಾಯ ಗ್ರಂಥ 13ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳಿ. ಬೇಕಾದ್ರೆ ಮತ್ತಾಯ 13 ತೆಗೀರಿ. ಏನಂತಾರೆ ಇಸ್ರಾಯೇಲಿನ ದೇವರು? ಮತ್ತಾಯ 13 ಹೋಗಿ. ಥ್ಯಾಂಕ್ ಯು ಜೀಸಸ್. ಮತ್ತಾಯ 13 ಇಲ್ಲಿ ನೋಡಿ 12ನೇ ವಚನ ನೋಡಿ. 13:12. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದಿದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ಕಿವಿ ಇದ್ದರೂ, ಕಿವಿ ಇದಂತೆ ಇದೆ ಅಂತ ಇದ್ದಾನ, ಇಲ್ಲ ಅಂತ ಇದ್ದಾನ? ಇದೆ, ಕೇಳಲ್ಲ, ವಾಕ್ಯ ಪ್ರಕಾರ ನಡೆಯಲ್ಲ. ಕಿವಿ ಇದ್ದರೂ ಕೇಳೋದಿಲ್ಲ. ಹಲ್ಲೆಲೂಯಾ. ಆದ್ರೆ 16ನೇ ವಚನ ನೋಡಿ. ಆದ್ರೆ ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಯಾರಿಲ್ಲ, ವಾಕ್ಯ ಪ್ರಕಾರ ನಡೆಯೋದು. ಸೊ ನಾವೇನಾಗಬೇಕು ಇವಾಗ? ಪ್ರೀತಿ ಉಳ್ಳವರಾಗಿರ್ಬೇಕು, ಒಬ್ಬನೊಬ್ಬರು ಪ್ರೀತಿಸ್ಬೇಕು, ದೇವರು ಕೃಪೆಯಲ್ಲಿ ಜೀವಿಸ್ಬೇಕು. ಎದ್ದಿಟ್ಕೊಳ್ಳೋಣ. ದೇವರು ನಿಮ್ಮನ್ನ ಕುಟುಂಬಗಳನ್ನು ಆಶೀರ್ವದಿಸಿ. ಅಪ್ಪ, ಫಿಲಿಪ್ಪೀಯ ಸಭೆಯನ್ನು ಪ್ರೀತಿ ಗೊತ್ತು. ಈ ಬೈಬಲ್ ಸ್ಟಡಿಯಲ್ಲಿ ನಮ್ಮ ಹತ್ರ ಮಾತಾಡಿದ್ಯಾ ರಾಜ, ನಮ್ಮ ಸಂಗಡ ಮಾತಾಡಿದ್ಯಾ ರಾಜ, ನಮ್ಮ ಒಟ್ಟಿಗೆ ಮಾತಾಡಿದ್ಯಾ. ಓ ದೇವರೇ, ಓ ಕರ್ತನೇ, ಕಳೆದ ವಾರ ಬೈಬಲ್ ಸ್ಟಡಿಗೆ ಡಿಸ್ಟರ್ಬೆನ್ಸ್ ಅಪ್ಪ, ಈ ವಾರ ಬೈಬಲ್ ಸ್ಟಡಿಯನ್ನು ಕೂಡಿಸಿದೆಯ ಸ್ತೋತ್ರ ರಾಜ.
ಅದು ಇವತ್ತು ನಮ್ಮ ಜಯಮಾಲೆಯನ್ನ ಕಾಪಾಡ್ಕೋ, ವಾಕ್ಯವನ್ನ ಕಾಪಾಡ್ಕೋ, ರಕ್ಷಣೆಯನ್ನ ಕಾಪಾಡ್ಕೋ, ಸಮಾಧಾನವನ್ನ ಕಾಪಾಡ್ಕೋ, ಬಿಡುಗಡೆಯನ್ನ ಕಾಪಾಡ್ಕೋ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮಾತಾಡಪ್ಪ, ಇಷ್ಟೊತ್ತು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಸಲ್ಲಿಸುತ್ತ ಮುಂದಿನ ಬೈಬಲ್ ಸ್ಟಡಿಯನ್ನ ನಿಮ್ಮ ಕನ್ನಡದಲ್ಲಿ ಒಪ್ಪಿಸ್ತಾ ಇದ್ದೀವಿ. ಯಾವ ಡಿಸ್ಟರ್ಬೆನ್ಸ್ ಇದ್ದರೆ ಈ ಬೈಬಲ್ ಸ್ಟಡಿಯನ್ನು ನಡೆಸಿಕೊಂಡು ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ